ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೈಟ್ ಮಳೆ ಬಂದಿದೆ ಲೈಟಾಗಿ. ನೋಡಿ, ರೋಡೆಲ್ಲ ಒದ್ದೆ ಆಗಿದ್ದೆ. ಮರದಡೆಲೆಲ್ಲ ಏನು ಬಿದ್ದಿಲ್ಲ ಹನಿ, ಅಂದರೆ ಅಷ್ಟು ಜೋರಾಗಿ ಮಳೆ ಬಂದಿಲ್ಲ ಅಂತ ಹೇಳಿ. ನಮ್ಮ ಹೇಮಂತನೂ ಎದ್ದು ಆಚೆ ಬಂದ. ಅಂಗಡಿ ಹತ್ರ ಹೋಗ್ತಾ ಇದ್ದಾನೆ. ಹಾಲು ಬಿಸ್ಕೆಟು ಅವ್ನಿಗೇನು ಬೇಕು ಅದನ್ನು ತಗೊಳ್ಳೋಕ್ಕೆ. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ನೈಟ್ ಮಳೆ ಬಂದಿರೋದ್ರಿಂದ ಇವತ್ತು ನೇಚರ್ ಒಂಥರ ಚೆನ್ನಾಗಿದೆ. ಹಾಗೆ ಒಳಗೆ ಬಂದು ನಾನು ಕಾಫಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೂಸ್ಟ್ ಕೇಳಿದ್ರು. ಅವ್ರಿಗೆ ಬೂಸ್ಟ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಅಂದರೆ ಅವರು ಯಾವಾಗಲೂ ಏನಿಲ್ಲ, ರಾಗಿ ಗಂಜಿ ಕಾಸ್ತಾ ಇರ್ತೀನಲ್ಲ, ಅವಾಗವಾಗ ಅಷ್ಟೇ ಬೂಸ್ಟ್ ಕುಡಿತಾರೆ. ಕಾಫಿ ಏನೋ ಇವಾಗ ಅವ್ರಿಗೆ ಮೊನ್ನೆ ಹುಷಾರಿರಲಿಲ್ಲ, ಅವಾಗಿಂದ ಕಾಫಿ ಕುಡಿಯೋಕ್ಕಾಗಲ್ಲ ಅಂತೇಳಿ ಈ ಥರ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ಕುಡಿತಾರೆ. ಒಂದೊಂದು ಸಲ ಹಾಗೆ ಅದು ಕಾಫಿ ಟೀ ಏನೂ ಕುಡಿಬೇಕು ಅನ್ಸೋದಿಲ್ಲ. ನನಗೂ ಅಷ್ಟೇ ಒಂದೊಂದು ಟೈಮಲ್ಲಿ ಕಾಫಿ ಟೀ ಏನೂ ಬೇಡವೇ ಬೇಡ ಅನಿಸ್ಬಿಡುತ್ತೆ. ನಾನು ಒಂದು 3 ಡೇಸಿಂದ ಕಾಫಿ ಟೀನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಏನು ಕುಡಿಬೇಕು ಅಂತ ಏನು ಅನಿಸಲ್ಲ. ಹಾಗೆ ಇವತ್ತು ನಮ್ಮ ಅಭಿ ಊರಿಂದ ಬಂದ. ಅವನು ಫಸ್ಟ್ ಟೈಮ್ ಊರಿಂದ ಒಬ್ಬನೇ ಬಸ್ಸಿಗೆ ಬಂದಿರೋದು. ಅದಕ್ಕೋಸ್ಕರ ಅವ್ರ ಅಣ್ಣ ಹೋಗಿದ್ರು ಪಿಕಪ್ ಮಾಡ್ಕೊಂಬರೋದಕ್ಕೆ. ಇವರು ಪ್ರಿಯಾ ಅವರ ಯಜಮಾನ್ರು. ಅಂದರೆ ಅವಳ ಕೆಲಸಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾರಲ್ಲ, ಹಾಗೆ ಬರ್ತಾನೆ 7:30ಗೆ ಊರಿಂದ ಡೈರೆಕ್ಟ್ ಬಸ್ ಬರುತ್ತೆ. ಡೈರೆಕ್ಟ್ ಬಸ್ಗೆ ಬಂದಿದ್ದ. ಹಾಗೆ ಪಿಕಪ್ ಮಾಡ್ಕೊಂಬಂದರು. ನೋಡಿ, ನಮ್ಮ ಅಭಿ ಊರಿಂದ ಬರ್ತಾ ಏನೇನು ತಂದಿದ್ದಾನೆ ಅಂತ ಹೇಳಿ. ಇದಷ್ಟೂ ನಮ್ಮೊಬ್ಬರಿಗೆ ಏನಲ್ಲ, 3 ಮನೆಗೆ ಶೇರ್ ಮಾಡಬೇಕು. ಅಂದರೆ ನಮ್ಮ ಮಾಮರು ಇಲ್ಲೇ ಇದ್ದಾರೆ, ಪ್ರಿಯಾ ಅವರಿಗೂ, ಅಣ್ಣಮ್ಮಿಗೂ, ಇನ್ನು ಅಂಗಡಿ ಆಂಟಿ ಅವರಿಗೂ, ಎಲ್ರಿಗೂ ಅಂತ ಹೇಳಿ ಕಳಿಸಿರೋದು. ನಮ್ಗೆ ಈ ಥರ ಊರಿಂದ ಏನಾರು ತಂದರೆ ತುಂಬಾ ಖುಷಿ. ಅಂದರೆ ಇಲ್ಲಿ ಏನೋ ಸಿಗಲ್ಲ ಅಲ್ಲ, ಎಲ್ಲನೂ ದುಡ್ಡು ಕೊಟ್ಟೇ ತೊಗೊಬೇಕು. ಊರಿಂದ ತಂದಾಗ ಒಂಥರ ಖುಷಿ, 3 ದಿನಕ್ಕಾಗೋವಷ್ಟು ರೇಷನ್ ಬಂದಿರುತ್ತೆ, ತುಂಬ ಖುಷಿ ಆಗುತ್ತೆ. ನಾನು ಇನ್ನು ಬೆಳಗ್ಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡಿ ಡ್ಯೂಟಿಗೆ ಹೊರಟೆ. ನೋಡಿ, ಇವ್ರು ಏನೆಲ್ಲ ಮಾಡ್ತಾಯಿದ್ದಾರೆ ಅಂತೇಳಿ. ಪಾರ್ಕಿಗೆ ಸ್ಕೂಟಿಲಿ ಹೋಗಿದ್ದಾರೆ. ವಾಕ್ ಮಾಡ್ಕೊಂಡು ವಾಕ್ ಮಾಡ್ರು ಅಂತ ಹೇಳಿದ್ರೆ ಸ್ಕೂಟಿ ತೊಗೊಂಡು ಹೋಗ್ತಾರೆ ಪಾರ್ಕಿಗೆ ಎಲ್ಲನೂ. ಪಾರ್ಕಲ್ಲಿ ಏನಾದರೂ ವಾಕ್ ಮಾಡ್ತಾರಾ? ಅದೂ ಇಲ್ಲ. ಈ ಥರ ಎಲ್ಲ ಆಟ ಆಡ್ಕೊಂಡು ಬರ್ತಾರೆ. ಒಂಚೂರು ಜಿಮ್ ಥರ ಮಾಡಿಕೊಂಡು, ಅಲ್ಲಿ ಜಿಮ್ ಐಟಮ್ಸ್ ಎಲ್ಲ ಇದೆ ಪಾರ್ಕಲ್ಲಿ. ಜಿಮ್ ಅದು ಇದು ಮಾಡ್ಕೊಂಡು ಬರ್ರು ಅಂತ ಕಳಿಸಿದ್ರೆ ನೋಡಿ ಗೈಸ್, ಈ ಥರ ಆಟ ಆಡ್ಕೊಂಡು ಬರ್ತಾವ್ರೆ. ಮತ್ತು ಇವತ್ತು ಸಂಜೆ ಸಿಕ್ಕಾಬಟ್ಟೆ ಗಾಳಿ, ಮಳೆ ಇನ್ನೇನು ಬಂದೇ ಬಿಡುತ್ತೆ ಅನ್ನೋ ರೇಂಜಿಗೆ ಗಾಳಿ ಬೀಸ್ತಾ ಇತ್ತು. ಎಷ್ಟು ಗಾಳಿ ಅಂದರೆ ಇಲ್ಲಿ ಆಚೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ಒಂಥರ ತಣ್ಣಗೆ ಚೆನ್ನಾಗಿತ್ತು. ನಮ್ಮ ರೋಡಲ್ಲಿ ನಮಗೆ ಎಲ್ಲೋ ಹೊಲದಲ್ಲಿರೋ ಫೀಲ್ ಕೊಡುತ್ತೆ ಗೈಸ್. ನಮಗೆ ಮರ ಗಿಡ ಎಲ್ಲ ತುಂಬ ಇರೋದ್ರಿಂದ ಗಾಳಿ ಬೀಸ್ತಾ ಇದ್ದರೆ ಎಲ್ಲೋ ಹೊಲದಲ್ಲಿದ್ದೀವೇನೋ. ನಾವು ಊರಿಗೆ ಹೋದಾಗ ಹೊಲದಲ್ಲಿ ಯಾವ ಥರ ಗಾಳಿ ಬೀಸುತ್ತೋ ಆ ಥರ ಗಾಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಮಳೆ ಗಾಳಿ. ತುಂಬ ಚೆನ್ನಾಗಿತ್ತು. ಈ ಥರ ಮಳೆಗಾಳಿ ಸ್ಟಾರ್ಟ್ ಆದರೆ ಒಳಗೆ ಹೋಗಬೇಕು ಅನ್ಸೋದೇ ಇಲ್ಲ ನನಗಂತೂ. ಆಚೆನೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಆ ಗಾಳಿ ಬೀಸೋದಕ್ಕೂ ಹುಡುಗರು ಆಟ ಆಡೋದಕ್ಕೂ ಸಖತ್ತಾಗಿ ಆಟ ಆಡ್ಕೊಂಡಿದ್ರು. ಹಾಗೆ ನನಗೂ ಐಸ್ ತಿನ್ಬೇಕನ್ನಿಸ್ತು. ಆ ಮಳೆ ಗಾಳಿ, ಅಂದರೆ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಮಳೆ ಗಾಳಿ ಅಲ್ಲ ಅದು, ಮಳೆ ಬರೋದಕ್ಕೆ ಗಾಳಿ ಬೀಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಒಂದು ಐಸ್ ತೊಗೊಂಡು ತಿಂದೆ. ಇನ್ನು ಒಳಗೆ ಬಂದರೆ ಇವ್ರು ನೋಡಿ, ವಾಕಿಂಗ್ ಹೋಗಿ ಬಂದರು ಅಂತ ಕಳಿಸಿರೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋಷ್ಟರೊಳಗೆ ಅವ್ರಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತೆ ಅಂತೆ. ಅದಕ್ಕೋಸ್ಕರ ಮಾವಿನಹಣ್ಣು ನಮ್ಮ ಅಭಿ ತಂದಿದ್ದಲ್ಲ, ಮಾವಿನಕಾಯಿ ಊರಿಂದನ, ಅದನ್ನೇ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ತಿಂತಾಯಿದ್ದೀವಿ. ಆಂಟಿಯವ್ರ ಮನೆಯಲ್ಲೇ ಕಟ್ ಮಾಡಿದ್ವಿ, ಅಲ್ಲೇ ತಿನ್ನೋಣ ಅಂತ ಹೇಳಿ. ಪ್ರತು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡೋಷ್ಟರೊಳಗಡೆ ಅವನು ಸಪ್ರೇಟಾಗಿ ತೊಗೊಂಡು ತಿಂತಾಯಿದ್ದ ಕಾಲೇಜಿಂದ ಬಂದ ತಕ್ಷಣನೂ. ಇನ್ನು ನಮಗೂ ತಿನ್ಬೇಕನ್ನಿಸಿತ್ತು. ನಮಗೆ ಗೊತ್ತಿಲ್ಲ ಅವ್ನು ತಿಂತಾ ಇರೋದು. ನಾವು ಸಪ್ರೇಟಾಗಿ ತಂದುಬಿಟ್ಟು ನಾನು, ಹೇಮಂತ್ ಮತ್ತು ದರ್ಶು, ಅಭಿ 4 ಜನ ಮತ್ತೆ ಕುಯ್ಕೊಂಡು ತಿಂತಾಯಿದ್ದೀವಿ. ಈ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಈ ಮಾವಿನಕಾಯಿ ಸೀಸನಲ್ಲಿ ಆಲ್ರೆಡಿ ಎಷ್ಟು ದಿನ ಆಗಿದೆ ಬಂದು ಸೀಸನು, ಇವಾಗ ತಿಂತಾಯಿದ್ದೀವಿ.
ಮಾವಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ. ನಾನು ಸಾಯಂಕಾಲ ತೋರಿಸ್ದೆ ಅಲ್ವಾ ಗಾಳಿ ಎಷ್ಟು ಎದ್ದಿತ್ತು ಅಂತ ಹೇಳಿ, ಮಳೆಗಾಳಿ. ಸಂಜೆ ಒಂದು 8 o'clock ಹಾಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಆ ಗಾಳಿ ಬೀಸೋದಕ್ಕೆ ಆವಾಗಲೇ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಆವಾಗ ಮಳೆ ಏನು ಬರಲಿಲ್ಲ. ಸಂಜೆ ಒಂದು 8 ಗಂಟೆ 9 ಗಂಟೆ ಹಂಗೆ ಮಳೆ ಸ್ಟಾರ್ಟ್ ಆಗಿದ್ದು. ಎಷ್ಟು ಜೋರಾಗಿ ಬಂತು, ಒಂದೇ ಸಲ ದೊಡ್ಡ ದೊಡ್ಡ ಹನಿ. ಅಂದರೆ ನಾವಿರೋ ಕಡೆನೇ ಮಳೆ ಕಡಿಮೆ, ಇನ್ನು ವೈಟ್ಫೀಲ್ಡ್ ಹೆಬ್ಬಾಳ್ ಆ ಕಡೆ ಆದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ನಾವಿರೋ ಕಡೆ ಸ್ವಲ್ಪ ಕಡಿಮೆನೇ, ಮಳೆ ಏನು ಜಾಸ್ತಿ ಬಂದಿಲ್ಲ. ಬಟ್ ಇವತ್ತು ನೈಟ್ ಚೆನ್ನಾಗಿ ಬಂತು, ಮಳೆ ಅಂತೂ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಮಳೆ ಬಂದರೆ ಹಾಗೆ ಎಲ್ಲ ತುಂಬ ಖುಷಿ ಆಗುತ್ತೆ. ಹಾಗೆ ಇದು 2 ದಿನದ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡೇ ನೈಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಂದರೆ ನಾಳೆ ಗುಡ್ ಫ್ರೈಡೇ ಇರೋದ್ರಿಂದ ಇವತ್ತೇ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಗೈಸ್. ಯಾವುದಾದ್ರೂ ಲೀವ್ ಅಂತ ಬಂದರೆ ಸಾಕು, ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಆಗೋಗ್ಬಿಡುತ್ತೆ. ಗೌರ್ಮೆಂಟ್ ರಜಾ ಯಾವುದೇ ಬರಲಿ ಎಲ್ಲ ಊರ ಕಡೆ ಹೋಗ್ತಾ ಇರ್ತಾರೆ. ಅದು ಗುಡ್ ಫ್ರೈಡೇ ಶುಕ್ರವಾರನ, ಶನಿವಾರ ಭಾನುವಾರ 3 ದಿನ ರಜಾ ಸಿಗುತ್ತೆ ಅಂತೇಳಿ ಎಲ್ಲ ಊರ ಕಡೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ನಾವು ಅಂದ್ಕೊಂಡೇ ಇರಲಿಲ್ಲ, ಬಟ್ ರೋಡಿಗೆ ಬಂದ ಮೇಲೇ ಗೊತ್ತಾಗಿದ್ದು ಇಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿ. ಈ ಟ್ರಾಫಿಕಲ್ಲೂ ನಾವು ನೋಡಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದೀವಿ, ಅದನ್ನೇ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ ಆ ಟ್ರಾಫಿಕ್ ಯಾವಾಗ ಕ್ಲಿಯರ್ ಆಗುತ್ತೋ, ಯಾವಾಗ ಗಾಡಿ ಮೂವ್ ಆಗ್ತಾವೋ ಅನ್ನೋ ಚಿಂತೆ, ನಮಗೆ ವಿಡಿಯೋ ಮಾಡ್ಕೊಳ್ಳೋ ಚಿಂತೆ, ಈ ಹುಡುಗರಿಗೆ ಆಟ ಆಡೋ ಚಿಂತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ನೋಡಿ ಎಷ್ಟು ಟ್ರಾಫಿಕ್ ಆದ್ರೂ ಅದರಲ್ಲೂ ಈ ಥರ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಒಂಥರ ಚೆನ್ನಾಗಿರುತ್ತೆ. ನಾವು ಇರೋದ್ರಲ್ಲೇ ಖುಷಿ ಪಡಬೇಕು ಅಂತ ಹೇಳ್ತಾ ಇರ್ತೀನಲ್ಲ ಯಾವಾಗ್ಲೂ, ಹಾಗೆಯೇ. ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇವತ್ತೂ ಜನ ಸಿಕ್ಕಾಪಟ್ಟೆ ಜನನೇ ಇದ್ದರು. ಬಟ್ ಮಳೆ ಮೋಡ ಆಗಿತ್ತು, ಮಳೆ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಜನ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದಾರೆ. ಯಾವಾಗಲೂ ಹೋದಾಗ ಇದ್ದಷ್ಟು ಜನ ಇಲ್ಲ, ಸ್ವಲ್ಪ ಕಡಿಮೆ. ಬಟ್ ಜನ ಅಂತೂ ಇದ್ದೇ ಇರ್ತಾರೆ ಕಂಪಲ್ಸರಿ. ರಾಯರ ಮಠಕ್ಕೆ ಮಿಸ್ ಮಾಡದೆ ಪ್ರತಿ ಗುರುವಾರ ತುಂಬ ಜನ ಬರೋರು ಇರ್ತಾರೆ. ಬಟ್ ಯಾವಾಗೂ ಬಂದಾಗ ಈ ಕ್ಯೂ ಎಲ್ಲ ಫಿಲ್ ಆಗಿರ್ತಿತ್ತು. ಇವತ್ತು ಸ್ವಲ್ಪ ಫ್ರೀ ಇದೆ. ಫ್ರೀ ಇರೋದ್ರಿಂದ ಎಷ್ಟು ಜೋರಾಗಿ ಹೋಗ್ತಿದೆ ನೋಡಿ ದರ್ಶು. ಕ್ಯೂ ಇದ್ದಿದ್ದರೆ ಇಷ್ಟು ಬೇಗ ಎಲ್ಲ ಹೋಗಿ ಟಿಕೆಟ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಈ ಕಡೆ ಮುಂದೆ ಬಂದರೆ ಇಲ್ಲಿ ಸ್ವಲ್ಪ ಸ್ಕೆಚ್ ಹಾಕಿದ್ದಾರೆ. ಅಂದರೆ ಇದು ರಾಯರ ಮಠದ ಬಿಲ್ಡಿಂಗ್ ಏನಿದೆ ಅದ್ರದ್ದು ಸ್ಕೆಚ್ ಹಾಕಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಪಾರ್ಕಿಂಗಿಗಾಗಲಿ ಪ್ರತಿಯೊಂದಕ್ಕೂ ಈ ಥರ ಶೋಗೆ ಇಟ್ಟಿರ್ತಾರೆ. ಅಂದರೆ ಈ ಥರ ಇದೆ ಅಂತ ಹೇಳಿ, ಕಾಮಧೇನು ಕ್ಷೇತ್ರ ಈ ಥರ ಇದೆ ಅಂತ ಹೇಳಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಷ್ಟು ಮುದ್ದಾಗಿದೆ. ಅಂದರೆ ನಮಗೆ ಡೈರೆಕ್ಟಾಗಿ ಡೇ ಟೈಮ್ ಹೋದರೆ ಇದೆಲ್ಲನೂ ನೋಡ್ಬೋದು. ನಾವು ಡೇ ಟೈಮ್ ಹೋಗಿಲ್ಲ, ನೈಟ್ ಬಂದಿರೋದ್ರಿಂದ ಅದೆಲ್ಲನೂ ಲೈವಾಗಿ ನೋಡೋದಕ್ಕಾಗೋದಿಲ್ಲ. ಅದಕ್ಕೆ ಇವರು ಅದೇನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಅದಷ್ಟೇ ನೋಡೋಕ್ಕಾಗ್ತಾ ಇರೋದು. ಆ್ಯಂಡ್ ಇಲ್ಲಿ ಟಿಕೆಟ್ ತೊಗೊಬೇಕು. ಅಲ್ಲಿ ಒಳಗಡೆ ದೀಪ ಬೆಳಗೋದಕ್ಕೆ ಇಲ್ಲೇ ಟಿಕೆಟ್ ತೊಗೋಬೇಕು. ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡ್ರೆ ಅಲ್ಲಿ ದೀಪ ಕೊಡ್ತಾರೆ. ಅದನ್ನು ತೊಗೊಂಡು ಇಲ್ಲಿ ಪ್ರವಚನ ಮಾಡ್ತಿದ್ರು ಗೈಸ್. ಕರೆಕ್ಟಾಗಿ ಒಂದು 8:30 ಹಾಗೆ ಬಂದರೆ ರಾಯರ ಮಠಕ್ಕೆ ಪ್ರವಚನ ಮಾಡ್ತಾ ಇರ್ತಾರೆ. ಅವ್ರು ಹೇಳೋದನ್ನೆಲ್ಲ ಕೇಳ್ಬೋದು. ರಾಘವೇಂದ್ರ ಸ್ವಾಮಿ ಬಗ್ಗೆನೇ ಹೇಳ್ತಾ ಇರ್ತಾರೆ. ಡೈಲಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಗುರುವಾರ ಬಂದಿದ್ದರಿಂದ ಪ್ರತಿ ಗುರುವಾರನೂ ಹೇಳ್ತಾರಂತೆ. ಇದೇ ಥರ ಪೂಜೆ ಎಲ್ಲ ಮಾಡಿ ಈ ಕಡೆ ಹೇಳ್ತಾ ಇರ್ತಾರೆ. ಮೈಕಲ್ಲಿ ಎಲ್ರಿಗೂ ಕೇಳಿಸುತ್ತೆ. ತುಂಬ ಜನ ಕುತ್ಕೊಂಡು ರಾಯರ ಪ್ರವಚನ ಕೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ಅವ್ರು ಏನೇನು ಮಾಡ್ಕೊಂಬಂದರು, ಚಿಕ್ಕಂದ್ರಿಂದ ಏನೇನು ಮಾಡಿದರು, ಆಮೇಲೆ ಏನು ಮಾಡಿದರು, ಏನು ಪವಾಡಗಳು ಮಾಡಿದರು ಅಂಥೇಳಿ ಎಲ್ಲನೂ ಹೇಳ್ತಾ ಇರ್ತಾರೆ. ತುಂಬ ಜನ ಕುತ್ಕೊಂಡು ಕೇಳ್ತಾಯಿದ್ರು, ವೀಡಿಯೋಸ್ ಮಾಡ್ಕೋತಾಯಿದ್ರು, ಅದೆಲ್ಲ ಮಾಡ್ತಾ ಇರ್ತಾರೆ. ನಾವು ಇನ್ನು ಹೋಗಿ ಸ್ವಲ್ಪ ಹೊತ್ತು ಪ್ರವಚನ ಕೇಳಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಬಂದ್ವಿ. ಸಿಕ್ಕಾಪಟ್ಟೆ ಜನ. ನಾವು ಪ್ರತಿ ಬಾರಿ ಯಾವಾಗೇ ಹೋದ್ರೂ ನೈಟ್ ಮಂಗಳಾರತಿ ಟೈಮಲ್ಲೇ ಹೋಗೋದು.
ನೋಡಿ ಆಲ್ರೆಡಿ ಮಂಗಳಾರತಿ ಆಗಿದೆ. ಇದು ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ದೇವ್ರ ದರ್ಶನಕ್ಕೆ ಅಂತೇಳಿ ತುಂಬ ಜನ ಹೋಗ್ತಾ ಇರ್ತಾರೆ. ನೀವು ಇಲ್ಲಿಂದನೇ ರಾಯರನ್ನ ದರ್ಶನ ಮಾಡ್ಕೊಳ್ಳಿ. ಆ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಪ್ರತಿ ಗುರುವಾರ ರಾಯರನ್ನ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ರಾಯರು ಅಂತ ಅಲ್ಲ, ಯಾವುದೇ ಒಂದು ದೇವ್ರನ್ನ ನಂಬಿದ್ರು ಭಕ್ತಿಯಿಂದ ನಂಬಿದರೆ ದೇವ್ರು ಖಂಡಿತ ಒಳ್ಳೇದು ಮಾಡುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನನೂ ಇತ್ತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರೋದು. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ. ಇದು ಶಿರ್ಡಿ ಸಾಯಿಬಾಬಾ ಇದ್ರೊಳಗೆ ಅಂದರೆ ದೇವಸ್ಥಾನದೊಳಗೆ ಯಾವ ಥರ ಇತ್ತು ಅಂತೇಳಿ ನಾನು ವಿಡಿಯೋ ಮಾಡಿರಲಿಲ್ಲ ಲಾಸ್ಟ್ ವ್ಲಾಗಲ್ಲಿ. ನೋಡಿ ಈ ಥರ ಇದೆ. ಸೇಮ್ ಸಾಯಿಬಾಬಾನೇ ಬಂದು ಕುತ್ಕೊಂಡಿರೋ ಹಾಗಿದೆ. ಸಖತ್ತಾಗಿದೆ. ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಸೈಲೆಂಟಾಗಿರುತ್ತೆ. ಇಲ್ಲಿ ಯಾರೂ ಮಾತಾಡೋದಿಲ್ಲ. ತುಂಬ ಸೈಲೆನ್ಸ್ ಮೇಂಟೈನ್ ಮಾಡ್ತಾರೆ. ಒಂಥರ ಖುಷಿ. ಈ ಇಬ್ಬರು ಗುರುಗಳೇ 2 ದೇವಸ್ಥಾನಕ್ಕೆ ಬಂದರೂ ಒಂಥರ ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿ ಗುರುವಾರನೂ ಸಾಧ್ಯ ಆದಷ್ಟು ಬರೋದಕ್ಕೆ ಟ್ರೈ ಮಾಡ್ತೀವಿ. ಚೆನ್ನಾಗಿರುತ್ತೆ ಗೈಸ್. ಇಲ್ಲಿಗೆಲ್ಲ ಬಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋದು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್.